ತತ್ವನಿಷ್ಠ ದಿನಪತ್ರಿಕೆ ಹಾಗೂ ಟೆಕ್ ವೈದ್ಯ ವಾರಪತ್ರಿಕೆ ಲೋಕಾರ್ಪಣೆ ಪ್ರಶಸ್ತಿ ಪ್ರದಾನ ಗಾನಕುಂಚ ಕಾರ್ಯಕ್ರಮವು ಆಗಸ್ಟ್ 31 ರವಿವಾರದಂದು ಶಿರಸಿ ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ ಎಂದು ಪತ್ರಕರ್ತ ತತ್ವನಿಷ್ಠ ಪತ್ರಿಕೆ ಪ್ರಧಾನ ಸಂಪಾದಕ ಪ್ರವೀಣ್ ಹೆಗಡೆ ಹೇಳಿದ್ದಾರೆ. ಅವರು ಜಿಲ್ಲಾ ಪತ್ರಿಕಾ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ ಪ್ರಾದೇಶಿಕ ದಿನಪತ್ರಿಕೆಯ ಜೊತೆ ಟೆಕ್ನಾಲಜಿ ಕುರಿತು ಟೆಕ್ ವೈದ್ಯ ಎಂಬ ವಾರಪತ್ರಿಕೆಯನ್ನು ಬಿಡುಗಡೆಗೊಳಿಸಲಾಗುತ್ತಿದೆ. ಟೆಕ್ನಾಲಜಿಯ ವಿಶಾಲ ಪರಿಧಿಯನ್ನು ಪರಿಚಯಿಸುವ ಕೆಲಸವನ್ನು ಟೆಕ್ ವೈದ್ಯ ಪತ್ರಿಕೆ ಮಾಡಲಿದೆ. ತತ್ವನಿಷ್ಠರಾಗಿ ಸಾಮಾಜಿಕ ಕೆಲಸ ಮಾಡುವ ಸಾಧಕರಿಗೆ ವಾರ್ಷಿಕವಾಗಿ ಕೊಡಮಾಡುವ ಪ್ರಶಸ್ತಿ ಘೋಷಣೆ ಮಾಡಿದ್ದೇವೆ. ರಾಜ್ಯಾದ್ಯಂತ ಪರಿಸರ ಮತ್ತು ಜಲ ಸಂರಕ್ಷಣೆಯ ಕುರಿತು ಜಾಗೃತಿ ಮೂಡಿಸುತ್ತಿರುವ ಪರಿಸರ ಬರಹಗಾರ ಶಿವಾನಂದ ಕಳವೆ ಅವರಿಗೆ ತತ್ವನಿಷ್ಠ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು. ತತ್ವನಿಷ್ಠ ಪತ್ರಿಕೆಯನ್ನು ವಿಶ್ವವಾಣಿ ಪ್ರಧಾನ ಸಂಪಾದಕ ವಿಶ್ವೇಶ್ವರ ಭಟ್, ಟೆಕ್ ವೈದ್ಯವನ್ನು ಹೊಸದಿಗಂತ ಪತ್ರಿಕೆ ಪ್ರಧಾನ ಸಂಪಾದಕ ವಿನಾಯಕ್ ಭಟ್ ಮೂರೂರು ಬಿಡುಗಡೆ ಮಾಡಲಿದ್ದಾರೆ. ತತ್ವನಿಷ್ಠ ಪ್ರಶಸ್ತಿಯನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪ್ರದಾನ ಮಾಡಲಿದ್ದಾರೆ. ವೆಬ್ಸೈಟ್ ಮತ್ತು ಈ ಪೇಪರನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಬಿಡುಗಡೆ ಮಾಡಲಿದ್ದು, ಹಿರಿಯ ಪತ್ರಕರ್ತ ಹಾಗೂ ಯಲ್ಲಾಪುರ ವಿಶ್ವದರ್ಶನ ಸಂಸ್ಥೆಯ ಅಧ್ಯಕ್ಷ ಹರಿಪ್ರಕಾಶ್ ಕೋಣೆಮನೆ ದಿಕ್ಸೂಚಿ ಭಾಷಣವನ್ನು ಮಾಡಲಿದ್ದಾರೆ. ಶಿರಸಿಯ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಅತಿಥಿಗಳಾಗಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ, ಶಾಸಕರಾದ ಭೀಮಣ್ಣ ನಾಯ್ಕ್, ಸತೀಶ್ ಸೈಲ್, ಶಿವರಾಮ್ ಹೆಬ್ಬಾರ್, ದಿನಕರ್ ಶೆಟ್ಟಿ, ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ, ಮಾಜಿ ಶಾಸಕರಾದ ರೂಪಾಲಿ ನಾಯ್ಕ್, ಸುನೀಲ್ ಹೆಗಡೆ, ಪಂಚಾಯತ್ ರಾಜ್ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ, ಕೆಪಿಸಿಸಿ ಶಿಸ್ತು ಸಮಿತಿ ಸದಸ್ಯ ನಿವೇದಿತ ಆಳ್ವ, ವಿಧಾನ ಪರಿಷತ್ ಮಾಜಿ ಸದಸ್ಯ ಎಸ್ಎಲ್ ಗೊಟ್ನೇಕರ್, ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ, ದಾತ್ರಿ ಫೌಂಡೇಶನ್ ಅಧ್ಯಕ್ಷ ಶ್ರೀನಿವಾಸ್ ಭಟ್ ದಾತ್ರಿ, ಜನಮಾಧ್ಯಮ ಸಂಪಾದಕ ಶ್ರೀಧರ ಮಂಗಳೂರು, ವಿಶ್ವಂಬರ ಸಂಪಾದಕ ಅನಂತಮೂರ್ತಿ ಹೆಗಡೆ, ಉಪೇಂದ್ರ ಪೈ ಸೇವಾ ಟ್ರಸ್ಟ್ ಅಧ್ಯಕ್ಷ ಉಪೇಂದ್ರ ಪೈ ಭಾಗವಹಿಸಲಿದ್ದಾರೆ ಎಂದು ಪ್ರವೀಣ್ ಹೆಗಡೆ ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಟೆಕ್ ವೈದ್ಯ ಸಂಪಾದಕ ನಾಗರಾಜ್ ವೈದ್ಯ, ತತ್ವನಿಷ್ಠದ ಕಾರ್ಯನಿರ್ವಾಹಕ ಸಂಪಾದಕ ಮಹೇಶ್ ಹೆಗಡೆ ಯಲಗೋಡ್ಮನೆ, ಮಂಜುನಾಥ್ ಇರುಗೊಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಗಾನಕುಂಚ ಕಾರ್ಯಕ್ರಮದಲ್ಲಿ ಗಜಾನನ್ ಭಟ್ ತುಳುಗೇರಿ ಹಾಗೂ ರವಿ ಮೂರೂರ್ ಗಾಯನ ಪ್ರಸ್ತುತಪಡಿಸಲಿದ್ದು, ಮದ್ದಳೆಯಲ್ಲಿ ಅನಿರುದ್ಧ ಹೆಗಡೆ, ಚಂಡೆಯಲ್ಲಿ ಪ್ರಸನ್ನ ಹೆಗ್ಗಾರ್ ಕಾರ್ಯನಿರ್ವಹಿಸಲಿದ್ದಾರೆ. ನೀರ್ನಳ್ಳಿ ಗಣಪತಿ ಗಾನಕ್ಕೆ ಚಿತ್ರ ಬಿಡಿಸಲಿದ್ದಾರೆ ಎಂದು ಪ್ರವೀಣ್ ಹೆಗಡೆ ಮಾಹಿತಿ ನೀಡಿದ್ದಾರೆ. ಒಂದು ತತ್ವನಿಷ್ಠ ಅನ್ನುವಂಥದ್ದು ದಿನಪತ್ರಿಕೆ ನಮ್ಮ ಜಿಲ್ಲೆಗೆ ಸದ್ಯ ಲಾಂಚ್ ಆಗ್ತಾ ಇದೆ. ಇದನ್ನು ನಾನು ಪ್ರಾದೇಶಿಕ ಪತ್ರಿಕೆ ಅನ್ನೋ ದೃಷ್ಟಿಯಲ್ಲಿ ಬರ್ತಾ ಇದ್ದೇನೆ. ಕ್ರಮೇಣ ಶಿವಮೊಗ್ಗ ಮತ್ತು ಹಾವೇರಿಗೆ ಇದು ಲಾಂಚ್ ಆಗುತ್ತೆ. ಸದ್ಯಕ್ಕೆ ಉತ್ತರ ಕನ್ನಡವನ್ನು ನಾವು ಇಟ್ಕೊಂಡಿದ್ದೀವಿ. ಜೊತೆಗೆ ಈ ಟೆಕ್ ವೈದ್ಯ ಅನ್ನೋದು ಒಂದು ವಿಶೇಷ ಕಾನ್ಸೆಪ್ಟ್. ಅಂದರೆ ಇವತ್ತು ಟೆಕ್ನಾಲಜಿ ಬೇಸ್ಡು ಪತ್ರಿಕೆಗಳಿಲ್ಲ, ಕನ್ನಡ ಪತ್ರಿಕೆಗಳಿಲ್ಲ. ಬೇರೆ ಇಂಗ್ಲೀಷಲ್ಲಿ, ಹಿಂದಿಯಲ್ಲಿ, ಬೇರೆ ಭಾಷೆಯಲ್ಲಿ ಇರ್ಬೋದು, ಕನ್ನಡದಲ್ಲಿ ಇಲ್ಲ. ಬೇರೆ ಬೇರೆ ಗೆಜೆಟ್ ರಿವ್ಯೂಸು, ಟೆಕ್ನಾಲಜಿ ಅದಕ್ಕೆ ಸಂಬಂಧಪಟ್ಟು ಆರ್ಟಿಕಲ್ ಬರ್ತದೆ, ಅಥವಾ ಯಾವುದೋ ವೀಕ್ಲಿ ಒಂದಿನ ಆರ್ಟಿಕಲ್ ಪೇಜ್ಗಳು ಪತ್ರಿಕೆ ಪೇಜ್ಗಳಲ್ಲಿ ಸಿಗ್ತದೆ. ಆ ರೀತಿಯ ಒಂದು ಪತ್ರಿಕೆ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ನಾವು ಅದನ್ನು ಮಾಡಲಿಕ್ಕೆ ಹೊರಟಿದ್ದೀವಿ. ಈ ಟೆಕ್ ವೈದ್ಯ ಅನ್ನೋದು ಟೆಕ್ನಾಲಜಿಯ ವಿಶಾಲ ಏನು ಅದರ ಪರಿಧಿ ಇದೆ. ಅಂದರೆ ಇವತ್ತು ನಾವು ಗೊಬ್ಬರದಿಂದ, ಕೃಷಿ ಉಪಕರಣಗಳಿಂದ ಹಿಡಿದು ಸ್ಪೇಸ್ವರೆಗೆ ನಮಗೆ ಅದರಲ್ಲಿ ಅವಕಾಶ ಇದೆ. ಅದನ್ನು ಪರಿಚಯಿಸುವಂಥದ್ದು ಈ ಟೆಕ್ ವೈದ್ಯ ಅನ್ನೋ ಪತ್ರಿಕೆ ಕೆಲಸ ಮಾಡುತ್ತೆ. ಈ ಎಲ್ಲ ಪತ್ರಿಕೆಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನು ನಾವು 31ನೇ ತಾರೀಕು ಶಿರಸಿಯ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಇಟ್ಕೊಂಡಿದ್ದೇವೆ. ಮಧ್ಯಾಹ್ನ 3:30 ಕಾರ್ಯಕ್ರಮ. ಹೀಗೆ ನಮ್ಮ ರಾಜ್ಯದ ಹೆಮ್ಮೆಯ ಮತ್ತು ನಾವು ಪತ್ರಿಕೋದ್ಯಮದ ವೈದ್ಯ ಅಂತ ಏನು ಕರಿತೇವೆ, ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಯುವ ಪತ್ರಕರ್ತರನ್ನು ಬೆಳೆಸುವಂಥವರು ವಿಶ್ವೇಶ್ವರ ಭಟ್ರು ತತ್ವನಿಷ್ಠ ಪತ್ರಿಕೆ ಬಿಡುಗಡೆ ಮಾಡ್ತಾರೆ. ಜೊತೆಗೆ ವಿನಾಯಕ್ ಭಟ್ ಮೂರೂರು ಹೊಸದಿಗಂತದ ಪ್ರಧಾನ ಸಂಪಾದಕರು, ಅವರು ಟೆಕ್ ವೈದ್ಯ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಇದ್ರ ಜೊತೆಗೆ ನಾವು ಪ್ರತಿ ವರ್ಷ ಸಾಮಾಜಿಕವಾಗಿ ತತ್ವನಿಷ್ಠರಾಗಿ ಏನು ಕೆಲಸ ಮಾಡ್ತಾರೆ, ಯಾವುದೇ ಒಂದು ತತ್ವವನ್ನು ಇಟ್ಟುಕೊಂಡು ಆ ತತ್ವಕ್ಕಾಗಿ ನಿಷ್ಠೆಯನ್ನು ಕೆಲಸ ಮಾಡ್ತಾರೆ, ಅಂಥವರಿಗೆ ವಾರ್ಷಿಕವಾಗಿ ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದೇವೆ.